ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ವಿರೋಧಗಳು ಜಾಸ್ತಿ ಆಗುತ್ತೆ, ಶತ್ರುಗಳ ಕಾಟ ಬಾಧೆ ಅತಿಯಾಗುತ್ತೆ. ಈ ಶತ್ರು ಮರ್ದನಕ್ಕೆ ದುರ್ಗಾ ಸಪ್ತಶತಿ ತುಂಬ ಒಳ್ಳೆಯದು, ಚಂಡಿ ಪಾರಾಯಣ ಅಂತ ಕರೀತಾರೆ, ಅದನ್ನು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ತಕ್ಕ ಮಟ್ಟಿಗೆ, ಆದರೂ ಪರಿಶ್ರಮ ಜಾಸ್ತಿ ಅದನ್ನು ಸೂಚಿಸ್ತಾ ಇದೆ. ಬೌದ್ಧಿಕವಾಗಿ ಪರಿಶ್ರಮ, ಸ್ನೇಹಿತರಿಂದ ಹೆಲ್ಪ್ ತಗೊಳ್ಬೇಕಾಗುತ್ತೆ ಈ ದಿವಸ, ಅದರಿಂದ ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಧೃತಿಗೆಡ್ತೀರ, ಅಂದರೆ ಧೈರ್ಯಗೆಡ್ತೀರ, ಭಯ ಉಂಟಾಗುತ್ತೆ. ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ ಅದರಲ್ಲೂ ಏನಪ್ಪ ಹೀಗೆ ತೊಂದರೆ ಆಯ್ತಲ್ಲ ಅಂತ ಯಾರ ಸಹಾಯವೂ ಸಿಗದೆ ಹೋಗುತ್ತೆ. ಜೊತೆಗೆ ಬುದ್ಧಿ ಶೂನ್ಯವಾಗುತ್ತೆ, ಬುದ್ಧಿ ಮಂಕಾಗುತ್ತೆ. ಮತ್ತು ಉದರ ಬಾಧೆ ಸೂಚಿಸ್ತಾ ಇದೆ, ಹೊಟ್ಟೆ ಸಂಬಂಧಿ ಇನ್ಫೆಕ್ಷನ್ಸ್ಗಳಾಗೋ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು, ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ, ಈ ದಿವಸ ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷತೆ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ, ಅನುಕೂಲ ಇದೆ. ಹಣ ಕಳ್ಕೊಳ್ತೀರ ಈ ದಿವಸ, ಸ್ವಲ್ಪ ನಷ್ಟವಾಗುತ್ತೆ, ಅದನ್ನು ಸೂಚಿಸ್ತಾ ಇದೆ. ಮತ್ತು ಪ್ರಯಾಣದಲ್ಲಿ ತುಂಬ ತೊಂದರೆ ಇದೆ, ನೀರಿನ ತೊಂದರೆ ಸೂಚಿಸ್ತಾ ಇದೆ, ನೀರಿನ ಇನ್ಫೆಕ್ಷನ್ಸ್, ಹೃದ್ರೋಗ ತೊಂದರೆ ಸೂಚಿಸ್ತಾ ಇದೆ, ಲಂಗ್ಸ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಯನ್ನು ಕೂಡ ಹೇಳ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಬೇಕು. ನೀವು ನಾಗ ಕವಚ ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ಗಂಟಲ ಬಾಧೆ, ಕಿವಿ ಬಾಧೆ ಪ್ರಧಾನವಾಗಿ ಕಾಣ್ತಾ ಇದೆ, ಹೀಗಾಗಿ ಎಚ್ಚರಿಕೆಯಿಂದ ಇರಿ. ಉಳಿದ ಹಾಗೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ, ಶ್ರಮ ಜಾಸ್ತಿ, ಎಷ್ಟು ಶ್ರಮ ಹಾಕ್ತೀರಾ ಅದಕ್ಕೆ ಫಲ ಬರಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಈ ದಿವಸ. ಸಂಗಾತಿ ಆರೋಗ್ಯದಲ್ಲೂ ತೊಡಕಿದೆ ಈ ದಿವಸ, ಸ್ವಲ್ಪ ಸಮಾಧಾನ ಬೇಕು ಈ ದಿವಸ. ಪಿತೃದೇವತೆಗಳ ಸ್ಮರಣೆ ಮಾಡಿಕೊಳ್ಳಿ, ಪ್ರಾರಂಭದಲ್ಲಿ ಹೇಳಿದೆ ನಾನು, ತುಂಬ ಒಳ್ಳೆಯದದು ಮಾಡಿ. ಇನ್ನು ಕುಂಭರಾಶಿಯವರಿಗೆ ತಪ್ಪದೇ ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹೊರಗಿನ ಆಹಾರ, ಫುಡ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಅಧಿಕವಾಗಿದೆ. ಹಣ ಕಳೆಯುವ ಸಾಧ್ಯತೆ ಕೂಡ ಇದೆ. ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಎಚ್ಚರಿಕೆಯಿಂದ ಇರಬೇಕು, ನಷ್ಟ ಸಂಭವಿಸುತ್ತೆ. ಹೆಣ್ಣುಮಕ್ಕಳು ಬಹಳ ಹುಷಾರಾಗಿರಬೇಕು ಈ ದಿವಸ, ನಷ್ಟ ಫಲ ಸೂಚಿಸ್ತಾ ಇದೆ. ಆಪ್ತರು ದೂರ ಆಗಿಬಿಡ್ತಾರೆ, ಈ ಥರದ್ದೆಲ್ಲ ಇದೆ. ತಲೆನೋವಿದೆ ಈ ದಿವಸ ಸ್ವಲ್ಪ ನಿಮಗೆ. ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿರುತ್ತದೆ ಈ ದಿವಸ. ನಿಮಗೆ ಭಗವತಿ ಪ್ರಾರ್ಥನೆ, ಲಲಿತಾ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಮ್ಮನವರ ಅನುಗ್ರಹ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಗಮನ ತಗೊಳ್ಬೇಕು. ಚರ್ಮದ ಅಲರ್ಜಿ ಸೂಚಿಸ್ತಾ ಇದೆ ಈ ದಿವಸ. ಸ್ವಲ್ಪ ಆರೋಗ್ಯದಲ್ಲಿ ತೊಡಕಿದೆ. ಆಲ್ಮೋಸ್ಟ್ ಎಲ್ಲ ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯ ತೊಡಕು ಸೂಚಿಸ್ತಾ ಇದೆ ಆರೋಗ್ಯದಲ್ಲಿ, ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಲಾಭ ಇದೆ, ವೃತ್ತಿಯಲ್ಲೂ ಅನುಕೂಲ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ವೃತ್ತಿಯಲ್ಲಿ, ಅದು ತುಂಬ ಚೆನ್ನಾಗಿದೆ, ಅನುಕೂಲವಾಗಿದೆ, ಯಾವುದೇ ನಷ್ಟ ಇರೋದಿಲ್ಲ. ಆದರೆ ಆರೋಗ್ಯ ದೃಷ್ಟಿಯಿಂದ ನಾಗ ಕವಚ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಅದೇ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ಆ ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಗಮನಿಸಿ. ಓಂ ಧರಣೀಧರಾಯ ನಮಃ, ಇದು ನಾಗನದೇ ಮಂತ್ರ, ಅಕ್ಷರ ಮಂತ್ರ, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.